ನಾನು ನೀರು ಬಿಟ್ಟಿರೋ ಕಡೆ ಎಲ್ಲ ಅಡಿಕೆ ಮರ ತುಂಬ ಚೆನ್ನಾಗಿ ಬೆಳೆದಿದೆ. ಇವ್ರು ಬಿಟ್ಟಿರೋ ಕಡೆ ಇಲ್ಲಿ ಒಂದು ಬಂದಿಲ್ಲ. ಓ ಬಿತ್ತು. ವಾ ಸಂಜು ಏನದು? ಒಂದು ನಿಮಿಷ ಎಸಿಬೇಡಿ. ಮಾಡಿ ಮಾಡಿ ಅದೇನೋ ಮಾಡಿದ್ರಲ್ಲ ಈಗ. ರೀಸೆಂಟ್ ಮ್ಯಾರೇಜಾ? ನಿಮಗೆ ಮಕ್ಕಳು ಇಲ್ಲ, ಇನ್ನು ಮಕ್ಕಳಿಲ್ಲ. ಸ್ಟಿಲ್ 4 months. ಯೂಟ್ಯೂಬಲ್ಲಿ ಹಾಕ್ತಾಳ್ರಿ ಇವಳು ಇದೆಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಕಲ್ಲೂರು ಸೊಸೆ ತಿರ್ಗವ ಈ ಕಡೆ ಚೂರು ಮುಖ ತೋರ್ಸವ. ಅತ್ತಿಗೂ ತಂದು ಹಾಕೋದು ಮಾವು ಹೋಗಿ ಅವಳು ಮಕ್ಕಳು ಅಂಗನವಾಡಿ ಮಕ್ಕಳು ಓದಿಸ್ತಾ ಇದ್ದಾಗ ಮೆಲ್ಲಕ್ಕೆ ಹೋಗಿ ಬಿಟ್ಟಿದ್ದು ಮಾವಿಗೆ. ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೇಘ ಆ್ಯಂಡ್ ಸಂಜು ವ್ಲಾಗ್ಸ್. ಇವತ್ತು ನಾವು ಸಂಜು ಊರಲ್ಲಿದ್ದೀವಿ, ಸಕಲೇಶಪುರದಲ್ಲಿ. ಹಬ್ಬ ಇತ್ತು ಅಂತ ಬಂದ್ವಿ. ಸೊ ಹಬ್ಬ ಕ್ಯಾನ್ಸಲ್ ಆಗಿದ್ದೆ. ಹಾಗೆ ಒನ್ ಡೇ ಇರ್ತೀವಿ ಅಂತ ರ್ಯಾಂಡಮಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಎಂತ ಇದು? ಫಿಶಿಂಗ್ ಬಂದಿದ್ದೀವಿ. ಹಾಂ, ಸೀಬೆಹಣ್ಣು ಬೇಡ. ಈಗ ತಿಂದಿದ್ದೀನಿ ತಿಂಡಿ. ನನ್ನ ಫಸ್ಟು ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಹೇಳಿದೆ, ನಾನು ನೀರು ಬಿಟ್ಟಿರೋ ಕಡೆ ಎಲ್ಲ ಅಡಿಕೆ ಮರ ತುಂಬ ಚೆನ್ನಾಗಿ ಬೆಳೆದಿದೆ. ಇವ್ರು ಬಿಟ್ಟಿರೋ ಕಡೆ ಇಲ್ಲಿ ಒಂದು ಬಂದಿಲ್ಲ. ನಾನು ಬರಲು ನನ್ನ ದೃಷ್ಟಿ ಏಕಾಗ್ರತೆಯನ್ನು ವಂಚನೆ ಮಾಡೋದಕ್ಕೆ ಗಾಳಿ ಬಂದಿದೆ, ಅಲ್ಲಾಡಿಸ್ತಾ ಇದೆ. ಓ ಈಗ ಅಲ್ಲಿ ಝೂಮ್ ಮಾಡ್ತೀನಿ, ಅದು ಮತ್ತೆ ಕಾಣ್ತಾನೆ ನನಗೆ. ಹಾಂ ಹೊಡೀರಿ, ಆ ಕೆಟ್ಟೋಗಿರೋದಕ್ಕ ಜಸ್ಟ್ ಮಿಸ್ಸು. ಓ ಬಿತ್ತು. ವಾ ಸಂಜು, ಅಯ್ಯೋ ಎಷ್ಟು ಝೂಮಲ್ಲಿ ಕಾಣಿಸಿದ್ರಾ? ಹೆಂಗೆ ಸೂಪರ್ ನೀವು. ಕೆಟ್ಟೋಗಿರೋ ಕೊಡ್ದು ಚೆನ್ನಾಗಿ ಬಿತ್ತಲ್ಲ. ಹಾಂ ಸರ್, ಈಗ ಅದಕ್ಕೆ ಬಿತ್ತು. ಇದು ನಾನು ಗುರಿ ಇಟ್ಟು ಹೊಡೆದು ಬೀಳಿಸಿರೋ ಹಣ್ಣು. ಬರ್ರಿ ನಮ್ಮಪ್ಪ. ಇವ್ರು ನಮ್ಮಪ್ಪ ಇವಾಗ ಮೀನು ಹಿಡಿತಾರೆ. ನಾನು ಸಪೋರ್ಟ್ ಮಾಡ್ತೀನಿ. ಹಿಡಿಬೇಕಾದ್ರೊಳಗೆ ನೀವೀಗ ಎಷ್ಟೊತ್ತು ಬೇಕು ಮೀನು ಬರೋಕ್ಕೆ? ಅಪ್ಪಿ ಮೀನು ನಾವು ಹಿಡಿಬೇಕನ್ನೋ ಬರಕ್ಲ. ಅದೇ ಆ ಬಲೆ ಒಳಗೆ ಬರ್ಬೇಕಲ್ಲ ಮೀನು. ಏನದು? ಒಂದು ನಿಮಿಷ ಎಸಿಬೇಡಿ. ಬಕೆಟ್ ಬೇಕು. ಅದೇನ್ ಮೀನು? ಮೀನು. ಅಯ್ಯೋ ದೇವರೇ, ಅಲ್ಲ ಬಲೆಯಲ್ಲಿ ಹಿಡಿದ್ರೆ ಕೈಯಲ್ಲೇ ಹಿಡಿದ್ಬಿಟ್ರಲ್ಲ. ಇದು ಎಷ್ಟು ಕೆಜಿ? ಚಿಕ್ಕದಿನ್ನ. ಅಯ್ಯೋ ಆಡ್ತಾ ಇತ್ತದು. ಬಲೆಗೆ ಸಿಗಾಕೊಂಡಿರೋದು. ಎಷ್ಟು ನೋಡಿ, ಎಷ್ಟು ಪಿಂಕ್ ಆಗಿದೆ ಅದ್ರದ್ದು. ವಾವ್ ಎಷ್ಟು ಅನ್ನಂಗಿಲ್ಲ. ಅಲ್ಲ ಮಾಮೂಲಿನೇ. ಅದಕ್ಕೆ ರಕ್ತಾನೆ ಬಂತು. ಇದು ಲ್ಯಾಕ್ಮಿ ಲಿಪ್ಸ್ಟಿಕ್ಕಾ? ಏನಿದು? ಬೇರೆ ಮೀನಿದು. ಜಿಲೇಬಿನಾ? ಇನ್ನೊಂದಲ್ಲಿ ಮೀನು ಇದ್ರಲ್ಲಿ ಇದ್ದಿದ್ದು. ಹಾ, ಅದ್ರೊಳಗೆ ಇರ್ಬೇಕು. ಏ ಇನ್ನೊಂದಿದ್ಯಾ ಅಪ್ಪ? ಕಚ್ತಾ ಇದಾವಾ? ಕಚ್ಚಲ್ಲ. ಅಲ್ಲೊಂದ್ಸರಿ ತೋರಿಸಿ ಇಲ್ಲಿ. ವಾವ್ ಪುಟಾಣಿದು. ಏನ್ ಜಿಲೇಬಿಯಾ? ಅಷ್ಟು ಪುಟ್ಟಾಗಿರುತ್ತಾ? ಇಲ್ಲಿ ಬನ್ನಿ ತೋರಿಸ್ತೀನಿ. ಕಾಣುತ್ತೆ ಅಲ್ಲಿ ಯಾವ ಮೀನು ಅಂತನೂ ಕಾಣುತ್ತೆ ಈಗ. ಅಲ್ಲಿ ಕಾಲಲ್ಲಿ ಮೆಟ್ಕೊಂಡ್ರೆ ಹೋಗು, ಅದನ್ನ ನೋಡಕ್ ಚೆನ್ನಾಗಿರುತ್ತೆ. ಬಂತು ನೋಡಿ ಕೈಯಲ್ಲಿ ಇಲ್ಲಿ.
ಓ ದೊಡ್ಡದು ಸರಿಗಿದೆ ಇದು. ಜಿಲೇಬಿನೇ. ಇವ್ರಿ ಓಡ್ಬಿಟ್ಟ. ಯಾಕೆ ಹಂಗೆ ಕಿರ್ಚಿದಿ ಹೂ ಅಂತೆ. ಯಾವುದು ಸುಮ್ಮನೆ ಉಟ್ಕೊಂಡಿರೋ ಗಿಡದಲ್ಲೇನೆ ಸಿಬೆಹಣ್ಣು ಬಂದ್ಬಿಡ್ತಾ. ಹಂಗೆ ತಿನ್ನೋದು ಈ ಅಪ್ಪ ಕಾಡು ಮನುಷ್ಯವೇ. ಗಿಳಿ ತಿಂತಾ ಇದೆ ನೋಡಿ ಫ್ರೆಂಡ್ಸ್. ಗಿಳಿ ದೊಡ್ಡ ಗಿಳಿ. ಮಾಡಿ ಅದೇನೋ ಮಾಡಿದ್ರಲ್ಲ ಈಗ. ನಮ್ಮ ತೋಟದ ಬಟರ್ ಫ್ರೂಟ್ ಇನ್ನು ಅದು ದೊಡ್ಡದಾಗ್ಬೇಕು. ಒಂದೇನ ಬಿಟ್ಟಿರೋದು? ಏನದು? ಹಕ್ಕಿ. ಹಕ್ಕಿ ಗಿಳಿ ಅಲ್ಲ, ಅದೇನೋ ಬೇರೆ ಹಕ್ಕಿ. ಅಲ್ಲಿದೆ. ಓ ವಾ, ಇದೊಂದೇ ಮರವಾ ಇರೋದು ಬಟರ್ ಫ್ರೂಟ್? ಓ ಇದೊಂದು ಇದೆಯಲ್ಲ. ಎಷ್ಟು ಹಾಕಿದ್ರಿ? ಇದೊಂದಿದೆ. ಇದಿಲ್ಲ ಅಂದಿದ್ರೆ ಸುಗ್ಗಿದಿ ಬರಿಕಲ್ಲ ಹೋಗಿದ್ವಿ ತಾರ್ ಹೊಸದಾಗ ಹಾಕಿ ಬ್ಯಾಕ್ ಗ್ರೌಂಡ್ ಒಂದು ಹಾಡು ಹಾಕಿಸಿ. ಸಪ್ತಪದಿ ಅಲ್ಲ ಮಜಾ ಮೇಲೆ ಹೆಜ್ಜೆ ಇಟ್ಟು ಟಂಕ ಟಕ ಟಂಕ ಅಲ್ಲ. ರಾಧಿಕಾ ಮರ್ಚೆಂಟ್ ಅವ್ರಿಗೆ ಸ್ಲಿಪ್ಪರ್ ಇಲ್ಲದೆ ನಡೆಯೋದಕ್ಕೆ ಬರೋದಿಲ್ಲ ಪಾಪ. ಅಲ್ಲೋಡಿ. ಅಯ್ಯೋ ಇಲ್ಲಂತ ಪಂಚರ್ ಪೂರ ಪಂಚರ್ ಇಲ್ಲಿ. ಬನ್ನಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ದೂರ ಇದೆ, ಬಿಸಿಲಲ್ಲಿ ಹೋಗ್ಬೇಕು. ನೀವೇನೋ ಅಷ್ಟಿಷ್ಟು ದೊಡ್ಡ ಮಕ್ಳು ತಾಯಿನ ಬರ್ಬೇಕು. ರೀಸೆಂಟ್ ಮ್ಯಾರೇಜಾ? ಓ ನಿಮ್ಗೆ ಮಕ್ಕಳು ಇಲ್ಲ, ಇನ್ನು ಮಕ್ಕಳಿಲ್ಲ. ಸ್ಟಿಲ್ 4 months. ಮದುವೆ 4 months ಆಯ್ತಾ? ಪ್ರೆಗ್ನೆಂಟ್ ಆಗಿಲ್ಲ. 4 months ಪ್ರೆಗ್ನೆಂಟ್ ಅಂದೆ. ಇಲ್ಲಪ್ಪ, ಮದುವೆ ಆಗಿ 4 months ಅಂತೆ. ಬಿಸಿಲು. ನಾನು ಓಡಿ ಆ ಕಲ್ಯಾಣಿ ಹತ್ರ ಹೋಗ್ಬೇಕಲ್ಲಪ್ಪ. ಬಿಸಿಲು ಇವರ ಗಂಡ 4 months ಆಗಿದೆ ಮ್ಯಾರೇಜ್ ಆಗ. ನಮ್ ಲಾಸ್ಟ್ ಬ್ಲಾಗ್ ಅಲ್ಲಿ ನಿಮ್ ಗಂಡಂದಿರ್ನ ತೋರ್ಸಿರ್ಲಿಲ್ಲ ಅಲ್ವಾ? ಹಂಗಲ್ಲ, ಮೀನ್ಸ್ ದೊಡ್ಡ ಅಕ್ಕನ ಹಸ್ಬೆಂಡ್ ತೋರ್ಸಿಲ್ಲ ಅಲ್ಲ, ಅದಕ್ಕೆ. ಇನ್ನೇನಿಲ್ಲ ಅಸಲೆ ಅದೇ ಕಲ್ಯಾಣಿ. ಇದೆಂತ ಹೋಗೇ ಬಂದ್ರಾ? ನಂಗೆಲ್ಲ ವಾಪಸ್ ಬರ್ತಿರೋದವ್ರು. ಕಾಣಕ್ಲ್ವಾ? ಆಗ್ತೀರ ಚಿಕ್ಕ ಹುಡುಗನ ಆಗ್ತಾ ಇರೋದು ಆಗ್ತಿಲ್ಲ, ಮುಗಿದೋಯ್ತು. ಅದ್ರಲ್ಲಿ ಏನಂತೆ ಇಲ್ಲಿ ಈ ಕಡೆ ಸೈಡಲ್ಲಿ ಇಲ್ಲಿಂದಲ್ಲಿ ಹೋಗ್ಬೇಕಲ್ಲ. ಯೂಟ್ಯೂಬಲ್ಲಿ ಹಾಕ್ತಾಳ್ರಿ ಇವಳು ಇದೆಲ್ಲ. ಅವ್ರ ಮನೇಲಿ ಮಾತಾಡಿದೆಲ್ಲ ಹಾಕಿಟ್ಟವಳೆ. ನೋಡ್ಬೇಕಲ್ಲ, ನಮ್ಮ ಫ್ಯಾಮಿಲಿಲಿ ಈ ಥರ ಇದ್ದಾರೆ ಜನರು. ಓ ನಂಗೆ ಸಿಗೋದಿಲ್ಲ. ನಾನು ಈ ಸೈಡಲ್ಲೇ ಬನ್ನಿ, ಅದು ತುಂಬಾ ಸೈಡಿಗೆ ಹೋಗ್ಬಿಡ್ರಿ. ಅಲ್ಲಿ ಮುಳ್ಳಿ ಇಲ್ಲಿ ಬರುವ, ಇಲ್ಲಿ ಸಾಫ್ಟ್ ಇದೆ. ಸಾಫ್ಟ್ ಇದೆ. ಹೌದು, ಅಲ್ಲಿ ಇಲ್ಲೊಂದು ಫಿಗರ್ ನೋಡ್ರಿ ನಡ್ಕೊಂಡು ಹೋಗ್ತಾ ಇರೋದು ಕತೆ. ಪೈಲ್ಸ್ ಬಂದೋಗ್ತಾರ. ಉಂಡೆ ಒಳ್ಳೆ ಕೈ ಹಾಕೊಂಡು ಈ ಪ್ರೆಗ್ನೆಂಟ್ ನಡ್ಕೊಂಡು ಹೋಯ್ತಾರಲ್ಲ, ಹಂಗೆ ನಡ್ಕೊಂಡು ಹೋಯ್ತವಲ್ಲ. ನಡಿಯಪ್ಪಿ, ಸ್ಲಿಪ್ಪರ್ ಸಿಕ್ತಿವ್ರಿಗೆಲ್ಲ. ಬಾರ, ಇದಾನ ಬಾ.
ಬ್ಲಡ್ ಸರ್ಕ್ಯುಲೇಷನ್ ಆಯ್ತಾ? ಫುಲ್ ಸರ್ಕ್ಯುಲೇಷನ್. ಸುಟ್ಟೋದೆ ನಾನು ಮೊದಲೇ ಸಖತ್ ಕಲರ್ ಇದ್ದೀನಿ. ಎಷ್ಟು ಆರಾಮಾಗಿ ಬರ್ತಾ ಇರೋದು. ಈಗ ಆರಾಮಾಗಿ ಬರ್ತಾವೆ. ಸ್ಲಿಪ್ಪರ್ ಸಿಕ್ಕಿದೆ. ಎಂತದ ನಾನು ಕಟ್ ಮಾಡಲ್ಲ ನೋಡು. ಸಂಜು ಯಾಕೆ ಅಲ್ಲೋಗಿರೋದೀಗ? ಸಂಪಿಗೆ ಹೂವ. ಅಯ್ಯೋ ಅಯ್ಯೋ ಅಪ್ಪ ಹೋದ. ಚಂಪಾ ಬಾರ ಇಲ್ಲಿ ಸಂಜೆ ಜೊತೆನೆ. ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಓ ಸಂಜು, ಎಂತ ನೀವ್ ಯಾವಾಗ ಸೇರ್ಕೊಂಡ್ರಿ ಕೆಲ್ಸಕ್ಕೆ? ಏ ನೀವ್ ಯಾವಾಗ ಸೇರ್ಕೊಂಡ್ರಿ ಕೆಲ್ಸಕ್ಕೆ ಸಂಜು? ನೋಡ್ರಪ್ಪ, ಮಾವ ಸೊಸೆ ಇಬ್ರು ಸೇರ್ಕೊಂಡು ದೇವಸ್ಥಾನದ ಸಾಮಾನುಗಳು ತೊಳಿತಾವ್ರೆ. ದೇವಸ್ಥಾನದ ಪಾತ್ರೆಗಳನ್ನ. ಉಳ್ಳುಳ್ಳುಳ್ಳುಳ್ಳು ಇದು ನಮ್ಮೂರಲ್ಲಿರೋ ಆಂಜನೇಯನ ದೇವಸ್ಥಾನ. ಇವತ್ತು ಈ ದೇವಸ್ಥಾನದಲ್ಲಿ ನಮ್ಮನೆಯಿಂದ ಪೂಜೆ ಮಾಡಿಸ್ತಾ ಇದ್ದೀವಿ. ಎವ್ರಿ ವೀಕ್ ಒಬ್ಬೊಬ್ಬರು ಪೂಜೆ ಮಾಡಿಸ್ತಾರೆ. ಈ ಸರಿ ನಾವೆಲ್ಲರೂ ಸೇರಿಕೊಂಡು ನಮ್ಮನೆಯಿಂದ ಪೂಜೆ ಮಾಡಿಸ್ತಾ ಇದ್ದೀವಿ. ದಿಸ್ ಇಸ್ ಅವರ್ ಬಾಸ್. ಇದು ನಮ್ಮ ಬಾಸ್. ಇದು ಆಂಜನೇಯ ದೇವರೇ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರನ್ನೂ ಕಾಪಾಡಪ್ಪ. ಇವಾಗ ಇದನ್ನು ಇಲ್ಲಿ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಇದೆಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಎಲ್ಲ ಸ್ವಲ್ಪ ಅಲಂಕಾರ ಮಾಡಿ, ಇವತ್ತು ಸಂಜೆ ಇಲ್ಲಿ ನಮ್ಮದು ಪೂಜೆ ಇರುತ್ತೆ, ದೇವಸ್ಥಾನದ ಪೂಜೆ. ಅಪರೂಪದೊಂದು ಕೆಲಸ ಮಾಡ್ತಾವಳೆ. ದೇವಸ್ಥಾನ ಕೆಲಸ ಇವತ್ತು ನಮ್ಮನೆ ಪೂಜೆ ಆಗಿರೋದ್ರಿಂದ ವೆರಿ ಫಸ್ಟ್ ಟೈಮ್ ಕಲ್ಲೂರು ಸೊಸೆ ತಿರ್ಗಾವ ಈ ಕಡೆ ಹಚ್ಚಿರು ಮುಖ ತೋರ್ಸವ. ಎಲ್ಲೆಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಲ್ಲ, ಅದೆಲ್ಲಾದ್ರೆ ಇದೊಂದು ಮಾತ್ರ ಬಿಡಲ್ಲ. ಅಯ್ಯೋ ಅಯ್ಯೋ ಮುತ್ಕೊಡಿ ಅವ್ರಿಗೆ. ಅಂತ ಬಗ್ಗೆ ಯಾರಿಷ್ಟ? ನಂದಗೋಕುಲದಲ್ಲಿ ಎಲ್ಲ ಇಷ್ಟ. ಈಗ ಬಂದಿರೋ ಪ್ರಿಯ ಅವ್ರ ಇಷ್ಟನಾ? ಅವಳು ಸ್ವಲ್ಪ ತಂದಾಕ್ತಾವಳೆ. ಅತ್ತಿಗಲ್ಲ, ಅತ್ತಿಗೂ ತಂದು ಹಾಕೋದು. ಮಾವು ಹೋಗಿ ಅವಳು ಮಕ್ಕಳು ಅಂಗನವಾಡಿ ಮಕ್ಕಳು ಓದಿಸ್ತಾ ಇದ್ದಾಗ ಮೆಲ್ಲಕ್ಕೆ ಹೋಗಿ ಫಿಟ್ಟಿಂಗ್ ಇಟ್ಟಿದ್ದು ಮಾವಿಗೆ. ಮಾವೇನಂದ ಅದೆಲ್ಲ ನನ್ನ ಹೇಳಬೇಕಂದ್ರೆ ಏನು ಮಾಡಂಗಿಲ್ಲ ಅಂತಂದ. ಅಲ್ಲ ಹೌದು ಅಲ್ಲೇನ? ಹೌದು. ಜೋಡಿ ಚೆನ್ನಾಗಿದೆ ಅದು. ಜೋಡಿ ಚೆನ್ನಾಗೈತೆ. ಅವಳೆಲ್ಲ ನಮ್ಮ ಮಂಚಕ್ಕೆ ಬಂದ್ರೆ ಮಂಚದ ಮೇಲೆ ತಗೊಂಡ್ರೆ ಆಮೇಲೆ ಮಾಡ್ತೀಯ ಹೋಗೆ ಚಂದ ಕಣ ಬರ್ತದೆ ದಂದ ಬುಕ್ಲು ನೋಡಕ್ಕೆ.